ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ, ನಾನು ಲೈವಲ್ಲೆಲ್ಲ ಹೇಳಿದ್ದೀನಿ. ಈಗ ತಾನೇ ಸ್ನಾನ ಮಾಡ್ಕೊಂಬಂದಿನಿ. ಇವಾಗ ಟೈಮ್ ಎಷ್ಟು ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಆ್ಯಂಡ್ ಇವತ್ತಿನ ಮೇನ್ ಟಾಪಿಕ್ ಏನಂತ ಫಸ್ಟ್ ಹೇಳ್ತೀನಿ. ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅದು ಸ್ವಲ್ಪ ಸೌಂಡ್ ಕಡಿಮೆ ಇದೆ, ಆಗಾಗ ಸ್ವಲ್ಪ ಜಾಸ್ತಿ ಸೌಂಡ್ ಇರಲಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ಇವತ್ತು ನಮ್ಮ ಪಾಪುದು ಬರ್ತ್ಡೇ, ಡಿಸೆಂಬರ್ 16ನೇ ತಾರೀಕು ನಮ್ಮ ಪಾಪು ಹುಟ್ಟಿದ್ದಿನ. ಹಾಗಾಗಿ ಸುಮ್ಮನೆ ಯಾವಾಗಲೂ ನಾವು ಕೇಕ್ ಕಟ್ಟಿಂಗ್ ಮಾಡೋದು ಅಥವಾ ಬೇಬಿಗೆ ಕೊಡ್ಸೋದು ಇದ್ದೇ ಇರುತ್ತೆ. ಆ್ಯಂಡ್ ನಾವು ಮದುವೆ ಆದಾಗಿದೆ ಎಲ್ಲೂ ಆಚೆ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಆಚೆ ಹೋಗಿರೋದು. ಯಾಕೆಂದರೆ ನನಗೆ ತುಂಬ ಬ್ಯುಸಿ ಇತ್ತು. ಏಕೆಂದರೆ ನಾವು ಮದುವೆ ಆದಮೇಲೆ ನನಗೆ ಕಾಲೇಜ್ ಇತ್ತು, ಕಾಲೇಜ್ಗೆ ಹೋಗ್ತಿದ್ದೆ. ಆಮೇಲೆ ನಮ್ಮ ಬೇಬಿ ಹುಟ್ಟಿದ್ಲು, ಅದೊಂದು ವರ್ಷ. ಆಮೇಲೆ ಬಾಣಿತನ ಒಂದು ವರ್ಷ. ಮತ್ತು ನಮ್ಮ ಬೇಬಿಗೆ ನೋಡ್ಕೊಳ್ಳೋದ್ರಲ್ಲಿ ಇದರಲ್ಲೇ ಹೋಗ್ತಿತ್ತು, ನಾವೆಲ್ಲೂ ಹೋಗಿಲ್ಲ. ನಾವು ಫಸ್ಟ್ ಟೈಮ್ ಆಚೆ ಹೋಗಿರೋದು ಕೂಡ ಇದ್ದೆ ಟೈಮು. ಅದು ನಮ್ಮ ಬೇಬಿಯಿಂದ ಆಗಿದೆ. ಫಸ್ಟು ನಮ್ಮ ಅನನ್ಯವರಿಗೆ ವಿಶ್ ಮಾಡೋಣ. ನೀವು ಕೂಡ ವಿಶ್ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಭುವನ್ ಮತ್ತು ರಾಕ್, ಮಂಜು ಮತ್ತು ಎಲ್ಲರೂ ಕೂಡ ವಿಶ್ ಮಾಡಿದರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ನಾನೀಗ ತಾನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇದು ನನ್ನ ಔಟ್ಫಿಟ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೇಳ್ತೀನಿ. ನನಗೆ ತುಂಬ ಇಷ್ಟವಾಗಿರೋ ಜಾಗ, ಅದು ಮೈ ಡ್ರೀಮ್ ಪ್ಲೇಸ್ ಅಂತಲೇ ಅನ್ಬೋದು. ಅದು ಯಾವುದು ಅಂದರೆ, ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಚಿಕ್ಕಮಂಗ್ಳೂರಿಗೆ ನನಗೆ ತುಂಬ ಇಷ್ಟವಾಗಿದ್ದು, ನನಗೆ ಯಾವುದೇ ಔಟ್ ಆಫ್ ಕಂಟ್ರಿ, ಅಮೇರಿಕಾ, ಬ್ಯಾಂಕಾಕು ಮತ್ತು ಈ ಥರ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಹೋಗೋಕ್ಕೆ ಕನಸಿಲ್ಲ. ನನಗೆ ಯಾವಾಗಲೂ ಅಷ್ಟೇ, ನನಗೆ ಚಿಕ್ಕಮಂಗ್ಳೂರು ಅಂದರೆ ತುಂಬ ಇಷ್ಟ. ಬಿಕಾಸ್ ಅಲ್ಲಿ ಬರೋ ಫಾಲ್ಸು ಮತ್ತು ವೆದರು ಮತ್ತು ಘಾಟ್ ಸೆಕ್ಷನ್ಸ್ ಇದೆಲ್ಲ ನಂಗೆ ಸಖತ್ ಇಷ್ಟ ಆಗಿದ್ದೆ ಆ ಊರು. ಅದಕ್ಕೆ ನನಗೆ ಇಷ್ಟವಾಗಿರೋ ಪ್ಲೇಸ್ ಅಂದರೆ ಚಿಕ್ಕಮಂಗ್ಳೂರು. ಆ ಚಿಕ್ಕಮಂಗ್ಳೂರಲ್ಲಿ ಪರ್ಟಿಕ್ಯುಲರಾಗಿ ಇದೇ ಇಷ್ಟ ಅಂತ ಏನಿಲ್ಲ, ನನಗೆ ತುಂಬ ದಿವಸದಿಂದ ನೋಡ್ಬೇಕನ್ಸಿದ್ದು ಮುಳ್ಳಯ್ಯನಗಿರಿ. ಬಿಕಾಸ್ ಅದು ತುಂಬ ಹೈಟಿಂದ ನಿಂತ್ಕೊಂಡು ನಾನು ಮೋಡ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ಕೂಡ ನಾನು ಹೋಗ್ತಿರೋದು. ಅದು ನನ್ನ ಡ್ರೀಮ್ ಪ್ಲೇಸ್ ಅಂತಲೇ ಅನ್ಬೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬೇಬಿ ಬರ್ಡೇ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಏನಂದರೆ, ನೀವು ಕೂಡ ನನ್ನ ಲೈವಲ್ಲಿ ನೋಡ್ಬೋದು. ಮತ್ತು ನನ್ನ ಔಟ್ಫಿಟ್ ಹೇಗಿದೆ, ತುಂಬ ಚಳಿ ಇದ್ದೆ. ಮಧ್ಯರಾತ್ರಿ ಎದ್ದು ಸ್ನಾನ ಮಾಡಿ ನಾನು ವ್ಲಾಗ್ ಮಾಡ್ತಾ ಇರೋದು. ನನ್ನ ಜೊತೆ ನಮ್ಮ ಬೇಬಿ ಕೂಡ ಎದ್ದಿದ್ದಾಳೆ. ಇದು ಒಂಥರ 2 in 1 ಥರ. ಈ ಥರ ಡ್ರೆಸ್ಸು, ಲೈಕ್ ನನಗೆ ಈ ಡ್ರೆಸ್ ಹಾಕಿರೋ ಮೇನ್ ಉದ್ದೇಶ ಚಳಿ ಆಗಬಾರ್ದು ಅಂತ. ಫ್ರೆಂಡ್ಸ್, ನಾನು ಈಗ ತಾನೇ ಸ್ನಾನ ಮುಗಿಸ್ಕೊಂಬಂದಿದ್ದೀನಿ. ಆ್ಯಂಡ್ ನಮ್ಮ ಬೇಬಿಗೂ ಕೂಡ ಸ್ನಾನ ಮುಗಿಸಿದ್ದೀವಿ. ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ, ಹೇಗೆ ಹೋಗಿದ್ವಿ, ಮತ್ತು 1 ಡೇ ಟ್ರಿಪ್ ಆರಾಮಾಗಿ ಮಾಡ್ಬೋದು ಮತ್ತು ಕಡಿಮೆ ದುಡ್ಡಲ್ಲಿ. ನೀವು ನಂಬ್ತಿರೋ ಇಲ್ಲೋ, ನಮ್ಮ ಟ್ರಿಪ್ಗೆ ಎಷ್ಟು ಖರ್ಚಾಯ್ತು ಅಂತ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಸೀರಿಯಸ್ಲಿ ನೀವು ನಿಜ ಆಶ್ಚರ್ಯ ಪಡ್ತೀರಾ. ನಾವು ಅಂದ್ಕೊಳಂಗೆ ಖರ್ಚೇ ಆಗಲ್ಲ. ನಿಮಗೆ ಯಾವ ರೀತಿ ಅಂತ ಹೇಳ್ತೀನಿ, ಬೇಕಾದ್ರೆ ಟಿಪ್ಸ್ ಕೇಳಿ ಹೇಳ್ತೀನಿ ಅಂತ. ಓಕೆ, ನಮ್ಮ ಬೇಬಿ ಕ್ಲಿಪ್ ಹಾಕು ಅಂತ ಹೇಳ್ತಾ ಇದ್ದಾಳೆ. ಇಷ್ಟು ಗೈಸ್. ಬನ್ನಿ ಇದ್ರದ್ದು. ಮತ್ತು ನಮ್ಮಮ್ಮ ಮನೆಗೆ ಹೋಗಬೇಕು ಅಂತಿದ್ದೆ ಆ ಕಡೆಯಿಂದ ಬರ್ತಾ. ನಮ್ಮ ಅಮ್ಮಂಗೆ ಕೆಲವೊಂದಷ್ಟು ಐಟಮ್ಸ್ ತಗೊಂಡಿದ್ದೀನಿ, ಅದನ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಮ್ಮ ಅವರು ಗಿಫ್ಟ್ ಕೊಟ್ಟರು ಮನೆಗೆ ಹೋದಾಗ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಏನು ಹೇಳಿದ್ದೆ ಅಂತ ಲಿಟ್ರಲಿ ನನಗೆ ಗೊತ್ತಾಗ್ತಿಲ್ಲ ಲೈವಲ್ಲಿ. ಇನ್ನೊಂದು ಹೇಳಬೇಕು, ಮೇಕಪ್ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಹೋಗ್ತಾ ಕಾರಲ್ಲಿ ಮಾಡ್ಕೊಂಡು ಹೋಗೋಣ ಅಂತ. ಇಷ್ಟೊತ್ತಿಗೆ ಮಾಡಿಕೊಂಡ್ರೆ ಹಾಳಾಗ್ಬಿಡುತ್ತೆ. ನಾನು ಮಧ್ಯರಾತ್ರಿ ಎದ್ದು ವಿಡಿಯೋ ಶೂಟ್ ಮಾಡಿ, ನನಗೆ ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ ಅಂದಾಗ ನೋಡಿ ಕತ್ಲಿದೆ ಇನ್ನು. ನಾನು ಎದ್ದು ಸ್ನಾನ ಮಾಡಿದಾಗ ಐ ಥಿಂಕ್ 2 ಗಂಟೆ ಅನಿಸುತ್ತೆ. ನೀವು ನಮ್ಮಲ್ಲ, ನಿಜವಾಗ್ಲೂ 2 ಗಂಟೆ. ಅದೇ ಟೈಮಲ್ಲಿ ನಾನು ಕದ ತಗೊಂಡೆಲ್ಲ ನೋಡಿ ಎಷ್ಟು ಅವರ್ ಬೇಕಾಯಿತು ಅಂದರೆ, ನಾವು ನಮ್ಮದು ಚಿಕ್ಕನಾಯಕನಹಳ್ಳಿ ಆಗಿರೋದ್ರಿಂದ ನಾವು ಈ ಕಡೆ ರೂಟ್ ಹೋದ್ವಿ. ಯಾವುದು ಉಳಿಯಾರು ಕಡೆ ಹೋದ್ವಿ. ಚಿಕ್ಕನಾಯಕನಹಳ್ಳಿಯಿಂದ ಉಳಿಯಾರಿಂದ ಕಡೂರು, ಕಡೂರಿಂದ ಸೀದಾ ಚಿಕ್ಕಮಂಗ್ಳೂರಿಂದ ಹಾಗೆ ಮುಳ್ಳಯ್ಯನಗಿರಿ. ನೋಡಿ, ಇಲ್ಲಿಗೆ ಗ್ಯಾಸ್ ತೊಗೊಳ್ಳೋಣ ಅಂತ ತಗೊಂಡ್ವಿ. ಆಮೇಲೆ ನಾವು 2 days ಆಗುತ್ತೆ.
ಬೇಡ ಬೇಡ ಇಲ್ಲೇ ಬಿಟ್ಟು ನಮ್ಮಮ್ಮ ಹೋಟ್ಲು ಮಾಡ್ತೀನಿ ಗ್ಯಾಸ್ ತಗೊಬನ್ನಿ ಅಂದಿರು. ಬಟ್ ಗ್ಯಾಸ್ ತಗೊಂಡೋಗಿಲ್ಲ. ಫ್ರೆಂಡ್ಸ್ ನೋಡಿ ನನ್ನ ಬಟ್ಟೆ ನಮ್ಮ ಹಸ್ಬೆಂಡ್ ಎಷ್ಟು ಮೋಸ ಮಾಡಿದ್ರು ಗೊತ್ತಾ. ಏನಂದರೆ 1-3 ಜೊತೆ 2 ಜೊತೆ ತಗೋ 2 ಡೇಸ್ ಟ್ರಿಪ್ ಅಂದ್ರ. ಸೊ ನಾನೇನು ಮಾಡಿದೆ, ನಮ್ಮ ಬೇಬಿ ಅಕಸ್ಮಾತ್ ವಾಂತಿ ಗಿಂತಿ ಮಾಡಿದ್ರೆ ಮತ್ತು ಯಾವ್ದಾದ್ರು ಫಾಲ್ಸಲ್ಲಿ ಆಟ ಆಡಿದ್ರೆ ಚೆನ್ನಾಗಿ ಬಟ್ಟೆ ತಗೊಳ್ಳೋಣ ಅಂತ ನಾನು ಏನಿಲ್ಲ ಅಂದ್ರೆ ನಾನು 5 ಜೊತೆ ಸರಿ ಆಯಿತು, ನಾನು 5 ಜೊತೆ ಬಟ್ಟೆ ತಗೊಂಡೆ. ಪಾಪುಗೆ ಒಂದು 10 ಜೊತೆ ಬಟ್ಟೆ ತಗೊಂಡಿದ್ದೆ. ಯಾಕೆಂದರೆ ಟ್ರಾವೆಲ್ಸ್ ಅಂದಮೇಲೆ ಇದ್ದೇ ಇರಬೇಕು ಅಂತ. ಮತ್ತು ಈ ಚೀಲದಲ್ಲಿ ಮತ್ತು ಅರ್ಶಿನ ಚೀಲ ಬಿಳಿ ಚೀಲದಲ್ಲಿ ಏನಿದೆ ಅಂದರೆ ರಾಗಿ ಇದ್ದೆ. ನಮ್ಮ ಹಸ್ಬೆಂಡ್ ರಾಗಿ ಬೆಳೆದಿದ್ರು ಅಂತ ಹೇಳಿದ್ನಲ್ಲ, ಅವರಿಗೆ ರಾಗಿ ಕೊಟ್ಬಿಟ್ಟು ನಮ್ಮ ಅಪ್ಪ ಬೆಳೆದಿರೋ ಅಕ್ಕಿ ಇಸ್ಕೊಬರೋಣ ಅಂತ ತಗೊಂಡೋಗ್ತಿದ್ದೀವಿ. ಮತ್ತು ಈ ಹಸಿರು ಬ್ಯಾಗಲ್ಲಿ ನಮ್ಮ ಅಪ್ಪಗೆ ಕೆಲವೊಂದಷ್ಟು ಪ್ಯಾಂಟ್ ಇದ್ದಾವೆ, ತಗೊಂಡೋಗಿ ಕೊಡೋಣ ಅಂತ. ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು, ಏನು ಇದರೊಳಗೆ ನೀರು ತೊಗೊಂಡು ಹೋಗೋಣ ಅಂತ. ಅಲ್ಲೆಲ್ಲ ಅದು ಇದು ನೀರೆಲ್ಲ ಕುಡ್ದು ಯಾವ ಥರ ಇರುತ್ತೆ, ಮೊದಲೇ ಅದೊಂಥರ ಕೋಲ್ಡ್ ಪ್ರದೇಶ ಅಲ್ಲ, ಶೀತಪತ್ತ ಆಗೋ ಚಾನ್ಸಸ್ ಇರುತ್ತೆ. ನೀರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅದರೊಳಗೆ. ಮತ್ತು ಇನ್ನೇನು ಯೋಚನೆ ಮಾಡ್ತಾ ಇದ್ದೀನಿ ತಡಿಯ. ಮತ್ತು ಒಂದು ಲೋಟ ಬೇಕಲ್ಲ, ನಾನು ಲೋಟ ತೊಗೊಂಡೋಗಿ ಬರ್ತಿತ್ತು, ಬಾಟಲಿ ತೊಗೊಂಡೋಗ್ಬೇಕಿತ್ತು. ಯಾಕೆಂದರೆ ನಮ್ಮ ಬೇಬಿ ಆಗಾಗಲ ಕೇಳ್ತಾನೆ ಇಲ್ಲ. ಮತ್ತು ಬೆಡ್ಶೀಟ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ನಾವು ಹೋಗ್ತಾ ಇರೋದು 3 ಗಂಟೆ ಹಂಗೆ ಹೊಡ್ತೀವಲ್ವ, ಸೊ ಚಳಿ ಆಗುತ್ತೆ. ಸೊ ನಾನು ಆರಾಮಾಗಿ ಮಲ್ಕೊಳ್ತೀನಿ, ಬೇಬಿ ಮಲ್ಕೊಳ್ಳಿ ಅಂತ ನಾನು ಬೆಡ್ಶೀಟ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾವು ಇನ್ನೊಂದು ಹೇಳಬೇಕು, ಯಾವುದೇ ಥರ ರೂಮ್ ಮಾಡಿಲ್ಲ. ರೂಮ್ ಮಾಡಿ ಮಲ್ಕೊಳ್ಳೋಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ. ಸೊ ರೂಮ್ ಮಾಡಿ ಆಮೇಲೆ ರೂಮಲ್ಲಿ ಸಿಗೋ ಶವರಲ್ಲಿ ಸ್ನಾನ ಮಾಡೋಕ್ಕೆ ಯಾರೂ ಹೋಗಬೇಡಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಅಲ್ಲಿ ಬರೋ ವಾಟರ್ ಫಾಲ್ಸು ಅಲ್ಲಿ ಸ್ನಾನ ಮಾಡಿದ್ರೇ ಮಜಾ ಬೇರೆ. ಸೊ ನಾವು ಯಾವುದೇ ಥರ ರೂಮ್ ಮಾಡಿಲ್ಲ. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ರೂಮ್ ಮಾಡ್ಕೊಂಡು ಮಲ್ಕೊಳಕ್ಕೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲ ಮನೆಯಲ್ಲೇ ಮಲ್ಕೋಬೋದು. ಸೊ ಹಾಗಾಗಿ ಮತ್ತು ನೀರು ಬರೋ ಜಾಗದಲ್ಲೇ ತುಂಬ್ಕೊಂಡು ಹೋಗೋಣ ಅಂತ. ಫ್ರೆಂಡ್ಸ್ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಟೈಮ್ ಆಗಿತ್ತು. ಆ ನೀರು ಕಾಯಿನ ಹಾಕಿದ್ರೆ ಯಾವಾಗ ಟೈಮ್ ಬೇಕಾದರೂ ಬರೋ ಥರ ಇತ್ತು ಆಪ್ಷನ್ನು. ನಮ್ಮ ಬೇಬಿಗೂ ನೋಡಿ ಫುಲ್ ಕವರ್ ಮಾಡಿದ್ದೀನಿ, ಏನು ಸ್ವೆಟರೆಲ್ಲ ಹಾಕಿ. ಸೊ ಗೈಸ್ ನಾವು ಹೊರಟಿದ್ದೀವಿ. ಏನು ಅಂದರೆ ನಾವು ಒಂದು 3-3:30 ಆಗಿತ್ತು ಮನೆ ಬಿಟ್ಟಾಗ. 3, 4, 5, 6, 7, 8 ಒಂದು 5 ಅವರ್ 4 ಅವರ್ ಸಾಕು ಜರ್ನಿ. ನಾವು ಆಲ್ಮೋಸ್ಟ್ 7 ಗಂಟೆ ಅಷ್ಟೊತ್ತಿಗೆ ಮುಳ್ಳಯ್ಯನಗಿರಿಯಲ್ಲೇ ಇದ್ವಿ ಅಂತಲೇ ಅನ್ಬೋದು. ಸೊ ಏನಂದರೆ ಬೆಳಗಿನ ಟೈಮಲ್ಲಿ ಕಾರ್ ಓಡ್ಸೋಕ್ಕಾಗಲ್ಲ, ಯಾಕೆಂದರೆ ಫಾಗ್ ಬೀಳ್ತಾ ಇರುತ್ತೆ. ಲೈಕ್ ಚಿಕ್ಕಮಂಗ್ಳೂರು ಅಂದರೆ ಹಂಗೆ ಚಿಕ್ಕಮಂಗ್ಳೂರು ಅಂತಲ್ಲ, ಈಗ ಪ್ರತಿಯೊಂದು ಊರಲ್ಲೂ ಚಳಿಗಾಲ ಆಗಿರೋದ್ರಿಂದ ಫಾಗ್ ಬೀಳ್ತಾ ಇರುತ್ತೆ ನೋಡಿ. ಸೊ ಫೈನಲಿ ನಾವು ಐ ಥಿಂಕ್ ಈ ಶೂಟ್ ಮಾಡಿದಾಗ ಚಿಕ್ಕಮಂಗ್ಳೂರಿಗೆ ರೀಚ್ ಆಗಿದ್ವಿ ಅನಿಸುತ್ತೆ. ಚಿಕ್ಕಮಂಗ್ಳೂರು ಕಡೂರು ನನಗೆ ಗೊತ್ತಿಲ್ಲ. ನಮ್ಮ ಬೇಬಿ ಮಲಗಿದ್ದಳೆ ನೋಡಿ ಆರಾಮಾಗಿ. ಅವಳು ಬಿಡ್ತಾಳೆ, ಬೆಳಗ್ಗೆ ನನ್ನ ಜೊತೆನೇ ಎದ್ದಿದ್ಲಲ್ವ, ಸೊ ಅವಳು ಆರಾಮಾಗಿ ಮಲಗಿದ್ದಾಳೆ. ಇದು ಕಡೂರು ಫ್ರೆಂಡ್ಸ್. ಆಯ್ತಾಯ್ತು, ಹಾಕೊಂಡಿದ್ದೀನಿ ಕಡೂರು. ಅಲ್ಲಿಂದ ನಾವು ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ, ಹೋಟೆಲ್ಗೆ ಬಂದಿದ್ದೀವಿ, ಸಾರಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ, ವಾಶ್ರೂಮ್ಗೆ. ಸರಿ ಆಯಿತು, ಸುಮ್ಮನೆ ಇರೋ ವಾಶ್ರೂಮ್ಗೆ ಹೋಗೋಕ್ಕೆ. ಅಲ್ಲಿಗೋಗಿ ವಾಶ್ರೂಮ್ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಬಾದಾಮಿ ಹಾಲು ಕುಡಿದ್ರು. ನಾವೇನು ತಗೊಂಡ್ವಿ, ಬನ್ಸ್ ತಗೊಂಡ್ವಿ. ನಾನು ನಮ್ಮ ಬೇಬಿ ಇಬ್ಬರು ಸೇರಿ ಬನ್ಸ್ ತಿಂದ್ವಿ. ಇವಾಗ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಅಂತಲೇ ಅನ್ಬೋದು. ಈಗ ನಾವು ಚಿಕ್ಕಮಂಗ್ಳೂರಿಗೆ ಹೊರಡ್ತೀವಿ ಗಾಯ್ಸ್, ಓಕೆನಾ. ಒಂದು 5 ಅವರ್ 4 ಅವರ್ ಅಂತೂ ಬೇಕು. ನಾವು ಮನೆ ಬಿಟ್ಟಾಗ 3, 4, 5, 6, 7 ಒಂದು 5 ಅವರ್ ಅಂತೂ ಬೇಕು. ಆ್ಯಂಡ್ ಟ್ರಾಫಿಕ್ ಏನೂ ಇರಲ್ವಲ್ಲ, ಸೊ ಬೇಗ ಬಂದ್ವಿ ನೋಡಿ. ಆರಾಮ್ಸಿ ನಮ್ಮ ಬೇಬಿ ಮಲಗಿದ್ದಾಳೆ, ನಾನು ಮಲಗಿದ್ದೀನಿ. ನಮ್ಮ ಹಸ್ಬೆಂಡ್ ಇರಲಿಲ್ಲ. ಸೊ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಲ್ಲಿಸಿದ್ವಿ ನಾವು. ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಲ್ಲಿಸಿದ್ರೆ ಒಂದು ಐಡಿಯಾ ಸಿಗುತ್ತೆ ಅಂತ. ಆಯ್ ಮಾಡು ಚಿನಿ, ಸಿಟ್ಟು ಮಾಡ್ಬಿಟ್ಟೈತೆ. ಫ್ರೆಂಡ್ಸ್ ಇವಾಗ ಟೈಮ್ 6:30 ಆಗಿದೆ. ನಾವಿವಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ. ಇಲ್ಲಂತೂ ತುಂಬ ಚಳಿ ಅಲ್ಲ ಚಿನಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರು, ತುಂಬ ಚೆನ್ನಾಗಿದೆ. ವಾವ್, ಸೊ ನೈಸ್ ಅಲ್ಲ ಗುಂಡ, ನೈಸಾ? ಹಾಂ ನೋಡು, ನಾವು ಅಲ್ಲಿಗೆ ಹೋದ್ಮೇಲೆ
ಕಾಣಿಸ್ತಿಲ್ಲ, ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗಾಯ್ಸ್. ಚೆನ್ನಾಯ್ತಾ? ಏನದು? ಹಾಂ, ಮುಳ್ಳಿ. ನಾ ಮುಳ್ಳಯ್ಯನಗಿರಿ ಅಂತಿದ್ದೀನಲ್ಲ ಆಗ್ಲಿಂದ, ಅದಕ್ಕೆ ಹಂಗಂತವಳೆ. ವಾವ್, ಸೋ ನೈಸ್ ಗಾಯ್ಸ್. ನೋಡಿ ಇನ್ನೇನು ಹತ್ತತ್ರ ಮುಳ್ಳಯ್ಯನಗಿರಿ ಹತ್ತತ್ರ ಇದೀವಿ ನಾವು. ಏನದು? ಯಪ್ಪ, ಇಲ್ಲಿಂದ ಕೆಳಗಡೆ ನೋಡಿದ್ರೆ ಭಯನೇ ಆಗುತ್ತೆ ಗಾಯ್ಸ್. ನೋಡಿ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಕಾಣಿಸ್ತಿದ್ಯಾ? ಮೂಡಕ್ಕೆ ಇನ್ನೇನು ಹತ್ರ ಆಗ್ತಾ ಇದ್ದೀವಿ. ನೋಡು, ಮೋಡನೆ ಕೈಗೆ ಸಿಗುತ್ತೆ ಅಂತ ನಾನು ಪಾಠದಲ್ಲಿ ಓದಿದ್ದೆ. ಇನ್ನೂ ಹೋಗ್ಬೇಕು. ಆದ್ರೆ ಎಷ್ಟೊಂದು ಮೇಲ್ ಬಂದಿದ್ದೀವಿ ಬೇಬಿ ಅಲ್ವಾ? ಸೊ ಗಾಯ್ಸ್, ನಾವು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಆ ರೂಟಲ್ಲಿ ನಮಗೆ ಸೀತಾಳಯ್ಯನಗಿರಿ ಅಂತ ಒಂದು ಲೊಕೇಶನ್ ಸಿಗುತ್ತೆ. ಆ ಲೊಕೇಶನ್ಗೆ ಹೋಗಿ ಬಿಕಾಸ್ ತುಂಬ ಚೆನ್ನಾಗಿದ್ದೆ, ನೋಡಿದ್ರೆ ಸಖತ್ ಇಷ್ಟಪಡ್ತೀರಾ. ಲೈಕ್ ಆ ಒಂದು ಪ್ಲೇಸ್ ನೋಡೋಕ್ಕೆ ಮುಳ್ಳಯ್ಯನಗಿರಿಯಲ್ಲಿ ಮೆಟ್ಲಾಗ್ತಾ ಇರಬೇಕು. ಸೊ ಇಲ್ಲಿ ಅದೇ ವ್ಯೂ ಸಿಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಪ್ಲೇಸ್ ನೋಡಿಕೊಂಡೇ ಹೋಗಿ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ ಎಷ್ಟೊಂದು ಜನ ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ನೀವು ಫಾಲ್ಸ್ಗಾಗಲಿ ಯಾವ ಥರ ಟೆಂಪಲ್ಗಾಗಲಿ ನೀವು ಎಷ್ಟು ಲೇಟಾಗಿ ಹೋದರೂ ಏನೂ ಆಗಲ್ಲ, ನಿಮಗೆ ಚೆನ್ನಾಗಿ ದರ್ಶನ ಸಿಗುತ್ತೆ. ಅಂದರೆ 6 ಗಂಟೆ ಒಳಗೆ ಹೋಗಬೇಕು ಫಾಲ್ಸ್ಗೆ. ಬಟ್ ಈ ಪ್ಲೇಸಿಗೆ ಬರಬೇಕು ಅಂದರೆ ಬೆಳಗಿನ ಜಾವ 6:30 ಇಂದ 8:30 ಒಳಗೆ ಬಂದರೆ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮುಳ್ಳಯ್ಯನಗಿರಿಗೆ ಬರಬೇಕು ಅಂತ, ಸೊ ಗಾಯ್ಸ್ ಬೇಗ ಬನ್ನಿ. ಒಂದು 7:30ಗೆ ಬನ್ನಿ. ನಾನು ಹಂಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಬಿಕಾಸ್ ನಮ್ಮ ಹಸ್ಬೆಂಡ್ ಫಸ್ಟು ಬೇರೆ ಊರು ಹೇಳಿದರು. ಇಲ್ಲ, ಫಾಸ್ಟ್ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ನಾನು ಹಠ ಮಾಡಿ ಕರ್ಕೊಂಬಂದಿದ್ದೀನಿ. ಬಿಕಾಸ್ ಅದೊಂದು ವ್ಯೂ ಸಿಗುತ್ತೆ. ಬಿಸಿಲಲ್ಲಿ ನಮ್ಗೆ ಆ ವ್ಯೂ ಸಿಗಲ್ಲ, ನಮಗೆ ಮೆಟ್ಲು ಹತ್ತಕ್ಕಾಗಲ್ಲ, ಅಷ್ಟು ನಮಗೆ ಗೊತ್ತಾಗಲ್ಲ. ಬಟ್ ಈ ಟೈಮಲ್ಲಿ ನೋಡಿದ್ರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಬೆಳಗಿನ ಜಾವದಲ್ಲಿ ನೋಡೋ ಮಜಾನೇ ಬೇರೆ. ಹೇಳ್ತಾ ಇದ್ದೀನಲ್ಲ, ಸೀತಾಳಯ್ಯನಗಿರಿ ಸಿಗುತ್ತೆ. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸಿದ್ವಿ ಅಲ್ಲಿ. ನಮ್ಮ ಬೇಬಿ ಬರ್ತಡೇ, ಇನ್ನೊಂದು ಹೇಳೋಣ, ನಮ್ಮ ಬೇಬಿ ಬರ್ತಡೇ ಸೋಮವಾರ ಬಂದಿರೋದ್ರಿಂದ ನಮಗೆ ಸೋಮವಾರ ಈಶ್ವರ ದೇವ್ರ ದರ್ಶನನೇ ಆಯಿತು ಅಂತಲೇ ಅನ್ಬೋದು. ಸೊ ನೋಡಿ, ಈ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಫೋನಲ್ಲಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ನಾವು ಆನಿಮೇಷನ್ ಮಾಡಿದಾಗ ಸಿಗುತ್ತಲ್ಲ, ಆ ವ್ಯೂ ಸಿಗುತ್ತೆ. ಈಗ ನಾವು ಅದನ್ನು ನೋಡ್ಕೊಂಡು ಸ್ವಲ್ಪ ಫೋಟೋ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾಲು ತೊಳ್ಕೊಳ್ಳೋಣ ಅಂತ ನೋಡಿದ್ವಿ. ನೋಡಿ ಇಲ್ಲಿ ನಮಗೆ ಈ ದೇವ್ರು ಸಿಗುತ್ತೆ. ಸೊ ಒಳಗೆ ಶೂಟ್ ಮಾಡೋಂಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಆದರೂ ನಾನು ಯಾರೂ ಇರಲಿಲ್ಲ, ಒಳಗಡೆ ಶೂಟ್ ಮಾಡಿ ತೋರಿಸಿದ್ದೀನಿ. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ರು, ಆಮೇಲೆ ಶೂಟ್ ಮಾಡೋದು ನಿಲ್ಲಿಸಿದೆ. ಸೊ ನೋಡಿ, ನಮ್ಮ ಬೇಬಿಗೆ ಮತ್ತು ನಮ್ಮ ಹಸ್ಬೆಂಡು ದೇವ್ರ ದರ್ಶನ ತಗೋತಾ ಇದ್ದಾರೆ. ಆ್ಯಂಡ್ ನಮಗೊಂಥರ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಬೇಬಿ ಹುಟ್ಟಿದ ಸೋಮವಾರನೇ ಆಗಿರೋದ್ರಿಂದ ನಮಗೆ ಸೋಮವಾರ ಶಿವಂದು ದರ್ಶನ ಆಗಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಸೊ ಗಾಯ್ಸ್, ನಾವು ಇವಾಗ ಅಲ್ಲಿ ಫೋಟೋ ಶಾಟ್ಸನ್ನು ಮತ್ತು ಇದೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ನಂಗೆ ಮುಳ್ಳಯ್ಯನಗಿರಿಗಿಂತ ಈ ಒಂದು ಲೊಕೇಶನ್ ನೋಡಿ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಈ ಲೊಕೇಶನ್ ಯಾರೂ ಮಿಸ್ ಮಾಡಬೇಡಿ. ಇಲ್ಲಿಗೆ ಹೋಗ್ಬಿಟ್ಟು ನೀವು ಮುಳ್ಳಯ್ಯನಗಿರಿಗೆ ಹೋಗಬೇಕು. ಬರೋ ರೂಟಲ್ಲೇ ಸಿಗುತ್ತೆ, ಮಿಸ್ ಮಾಡದೆ ಹೋಗಿ. ನಮಗೆ ಇವಾಗ ಇಲ್ಲ ಆಯಿತು ನೋಡಿ, ನಾವಿವಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಮ್ಮ ಬೇಬಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ಗೊತ್ತಾ ಗೈಸ್ ನಾನು, ನಿಜವಾಗ್ಲೂ. ನಮ್ಮ ಹಸ್ಬೆಂಡು ಮ್ಯಾಪ್ ಹಾಕ್ತಾಯಿದ್ರು, ನಾವು ನೋಡಿರಲಿಲ್ವಲ್ಲ, ರೂಟ್ ಮ್ಯಾಪ್ನು ಹಾಕ್ತಾಯಿದ್ದಾರೆ, ನಾವು ನೋಡಿಲ್ವಲ್ಲ. ಸೊ ಹಾಗಾಗಿ ಈಗ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಿದ್ದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಅದು ನನ್ನ ಡ್ರೀಮ್ ಪ್ಲೇಸ್ ಅಂತಲೇ ಅನ್ಬೋದು. ಬಿಕಾಸ್ ತುಂಬ ದಿವಸದಿಂದ ಅನ್ಕೋತಿದ್ದೆ, ಅಂದರೆ ಒಂದು 7ನೇ ಕ್ಲಾಸಿಂದ ಅನ್ಕೋತಾ ಇದ್ದೆ ನನಗೆ ಅದನ್ನು ನೋಡಬೇಕು ಅಂತ. ಸೊ ನೋಡಿ, ಸ್ವಲ್ಪ ಆದರೂ ನಾವು ಮೋಡಕ್ಕೆ ಹತ್ರ ಆಗ್ತಾ ಇದ್ದೀವಲ್ವ, ಸೂರ್ಯಂಗೂ ನಾವು ಹತ್ರ ಆಗ್ತಾ ಇರ್ತೀವಿ. ನಮ್ಗಲ್ಲಿ ಎಷ್ಟು ಬಿಸಿಲು ಬರ್ತಿರುತ್ತೆ ಗೈಸ್, ನಮ್ಗೆ ಅಷ್ಟೇ ಕೋಲ್ಡ್ ಆಗುತ್ತೆ, ಅಷ್ಟೇ ಚಳಿ ಅನಿಸುತ್ತೆ. ನಾವು ಬಿಸಿಲಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ, ಒಂಥರ ಚೆನ್ನಾಗಿ ಅನಿಸುತ್ತೆ.
ಸೊ ಫ್ರೆಂಡ್ಸ್, ಫೈನಲಿ ನನ್ನ ಡ್ರೀಮ್ ನೋಡ್ತಾ ಇದ್ದೀನಿ ಅಂತ ನಂಗೆ ತುಂಬ ಖುಷಿ ಆಗ್ತದೆ. ಸೊ ಫೈನಲಿ ನಾವು ರೀಚ್ ಆದ್ವಿ ಮುಳ್ಳಯ್ಯನಗಿರಿಗೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನಮಗೆ ಅದು ಹತ್ಕೊಂಡು ಹೋಗಿ ಅಲ್ಲಿ ನೋಡ್ತೀವಲ್ಲ ಆ ವ್ಯೂ ಪಾಯಿಂಟ್, ನಿಜ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಂಗೆ ತುಂಬ ಖುಷಿ ಆಯ್ತು ನನಗೆ ಸೀರಿಯಸ್ಲಿ. ತುಂಬ ದಿವಸದಿಂದ ನೋಡಬೇಕು ಅಂದ್ಕೊಂಡಿರೋ ಪ್ಲೇಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ. ನಮ್ಗೆ ಅದೊಂದು ಫೀಲಿಂಗೇ ಬೇರೆ ಗಾಯ್ಸ್. ನಮ್ಮ ಮನಸ್ಸಲ್ಲಿ ಏನೇ ನೋವಿದ್ರೂ ಕೂಡ, ನಮಗೆ ಲೈಫಲ್ಲಿ ಏನೇ ಇದ್ದಿದ್ರೂ ಕೂಡ ಆ ಒಂದು ಪ್ಲೇಸ್ ಹೋಗಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಒಂದು ಪ್ಲೇಸ್ಗೆ ನಾನು ನೋಡಿದ್ರೆ ಅವತ್ತು ಜಾಸ್ತಿ ಕರ್ನಾಟಕ ಜನನೇ ಇಲ್ಲ, ಬರೀ ತಮಿಳು, ತೆಲುಗು, ಮಲಯಾಳಂ. ನನಗೆ ತುಂಬ ಖುಷಿ ಆಯಿತು. ಕರ್ನಾಟಕಕ್ಕೆ ಹುಡ್ಕೊಂಡು ಅವರೆಲ್ಲ ಬಂದಿದ್ದಾರಲ್ಲ, ನಾವೆಷ್ಟು ಅದೃಷ್ಟವಂತರು. ನಮ್ಮ ರಾಜ್ಯದಲ್ಲಿ ಇದೆ ಈ ಪ್ಲೇಸು, ಬೇರೆ ರಾಜ್ಯದವ್ರು ಹುಡ್ಕೊಂಬಂದಿದ್ದಾರೆ ಅನ್ನೋದು ನಂಗೆ ತುಂಬ ಖುಷಿ ಆಯಿತು. ಸೊ ಈಗ ನಾವು ಹತ್ತುತ್ತಾ ಇದ್ದೀವಿ, ಯಾಕೆಂದರೆ ಅದು ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡಬೇಕಲ್ವ. ತುಂಬ ಚೆನ್ನಾಗಿದೆ ಗೈಸ್. ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ, ಖಂಡಿತ ಹೋಗಿ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಖುಷಿ ಕೊಡೋವಂತಹ ಒಂದು ಪ್ಲೇಸ್ ಅಂತಲೇ ಅನ್ಬೋದು ಇದು. ನಮ್ಮ ಬೇಬಿಗೆ ನಡ್ಕೊಂಬರೋಕ್ಕೆ ಇಷ್ಟ. ಬಿಡು ಅಂತಿದ್ಲು ನೋಡಿ ಹೆಂಗಿದೆ. ಫೋನಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ನಮ್ಮದೇನು ಕಾಸ್ಟ್ಲಿ ಫೋನ್ ಅಲ್ಲ, ಸ್ವಲ್ಪ ಕಡಿಮೆ ಫೋನ್ ಅಲ್ವಾ. ನಿಮ್ಗೆ ಯಾವ ರೀತಿ ವಿಡಿಯೋ ಬಂದಿದೆ ಗೊತ್ತಿಲ್ಲ. ಬಟ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಬಟ್ ಆದರೂ ಎಷ್ಟೊಂದು ಜನ ಇದ್ದರು ಗೊತ್ತಾಗ, ತುಂಬ ಜನ ಇದ್ದರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಇನ್ನೇನು ನೋಡ. ನೀನು ಪಾಪಿ ಹಾಕೊಂಡಿದ್ದ, ನನ್ನ ಎಡಿಟಿಂಗ್ ಮಾಡ್ಬೇಕಾದ್ರೆ ನನ್ನ ಪಕ್ಕನೇ ಕೂತೈತೆ ನಮ್ಮ ಪಾಪು. ಆ್ಯಂಡ್ ಇನ್ನೊಂದು ಹೇಳ್ಬೇಕು, ಇನ್ನೊಂದು ಖುಷಿ ಆಗೋದು ಏನಂದರೆ, ಮುಳ್ಳಯ್ಯನಗಿರಿ ಬೆಟ್ಟದಾದರೆ ಇನ್ನೊಂದು ಅಲ್ಲಿ ಕರ್ನಾಟಕ ಬಾವುಟ ಹಾಕಿದ್ದಾರೆ. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಎಷ್ಟು ಸತಿ ಹೇಳಿದ್ದೀನೋ ನಂಗೆ ಗೊತ್ತಿಲ್ಲ, ಖುಷಿ ಆಯಿತು. ಯಾಕೆಂದರೆ ನನಗೆ ಹೀಲ್ಸು ಮತ್ತು ವಾಟರ್ ಫಾಲ್ಸ್ ಅಂದರೆ ತುಂಬ ಇಷ್ಟ. ನನಗೆ ಈ ಥರ ಲೈಕ್ ನಾವು ಆಕಾಶದಷ್ಟು ತುದಿಯಾಗಿದ್ದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಆ ರೀತಿ. ಫ್ರೆಂಡ್ಸ್ ನೋಡಿ ಈ ರೀತಿ ಇದ್ದೆ. ಸೊ ಇಲ್ಲಿ ಸುತ್ತ ಇದು ಅಲ್ಲೇ ಇದ್ದಲ್ಲ ಸುತ್ತ ಚೆನ್ನಾಗಿದ್ದೆ. ಟ್ರೈ ಮಾಡಿ ಯಾರಾದರೂ ಒನ್ ಡೇ ಟ್ರಿಪ್ಗೆ ಹೋಗ್ತೀವಿ ನಾವು ಅಂದರೆ ದಕ್ಷಿಣ ಕರ್ನಾಟಕದವರು, ಖಂಡಿತ ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರನ್ನ ಚಾಯ್ಸ್ ಮಾಡ್ಬೋದು. ತುಂಬ ಪ್ಲೇಸ್ ಕವರ್ ಮಾಡ್ಬೋದು ನೀವು. ನಾವಂತೂ ಒಂದು 5-6 ಪ್ಲೇಸ್ ಒಂದೇ ದಿನದಲ್ಲಿ ಕವರ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ 2 ಡೇಸ್ ಇತ್ತು, ಅದು ಏನಾಯಿತು ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಒಂದೇ ದಿನದಲ್ಲಿ ನಾವು 5 ಪ್ಲೇಸ್ ಕವರ್ ಮಾಡಿದ್ವಿ. ಅದು ನಮ್ಗೆ ತುಂಬ ಖುಷಿ ಆಯಿತು. ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ. ಆ್ಯಂಡ್ ಗೈಸ್ ಇನ್ನೊಂದು ಹೇಳಬೇಕು, ಮುಳ್ಳಯ್ಯನಗಿರಿಯಲ್ಲೂ ಕೂಡ ದೇವಸ್ಥಾನ ಇದೆ, ಅದು ಕೂಡ ಯಾರೂ ಮಿಸ್ ಮಾಡಬೇಡಿ. ದೇವರ ಆಶೀರ್ವಾದ ಇರಲೇಬೇಕಲ್ವಾ. ಸೊ ನಾವು ಏನೇ ಮಾಡಿ ಎಲ್ಲಿಗೆ ಹೋದರೂ ನಮಗೊಂದು ದೇವರ ಆಶೀರ್ವಾದ ಇರಬೇಕು. ನಾನು ಫೋಟೋ ತೆಗಿಯಂಗಿಲ್ಲ, ಅಲ್ಲಿ ಒಬ್ಬ ಹುಡುಗ ಕೂತಿದ್ದ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಅಂತ ಹೇಳ್ತಾಯಿದ್ರು. ನಂಗೆ ಗೊತ್ತಾಯಿತು ನನಗೆ ಹೇಳ್ತಿದ್ದಾರೆ ಅಂತ. ಸೊ ಹಾಗಾಗಿ ನಾನು ಆಫ್ ಮಾಡಿದೆ. ಸೊ ನೋಡಿ ಗಾಯ್ಸ್, ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು. ನಿಜ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿನೇ ಆಯಿತು ನನಗೆ. ಸೊ ನೋಡಿ, ಇದು ಬಂದು ಮುಳ್ಳಯ್ಯನಗಿರಿ. ನಿಮಗೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸಿದ್ದೀನಿ. ಇನ್ನೊಂದೇನು ಹೇಳಬೇಕು ಅಂದರೆ, ನೀವು ಫೋನಲ್ಲಿ ಹೇಳೋದ್ಕಿಂತ ಅಲ್ಲಿಗೋಗಿ ನಿಮ್ಮ ಒಂದು ಖುಷಿನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಓಕೆನಾ. ಸೊ ಖಂಡಿತ ನೀವೆಲ್ಲರೂ ತುಂಬ ಇಷ್ಟಪಡ್ತೀರಾ. ಸೊ ಓಕೆ ಗಾಯ್ಸ್, ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ನೀವು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ನಾವು ಮುಳ್ಳಯ್ಯನಗಿರಿಯಿಂದ ಎಲ್ಲಿಗೆ ಹೋದ್ವಿ, ನೆಕ್ಸ್ಟು ಯಾವ್ಯಾವ ಪ್ಲೇಸ್ ನೋಡಿದ್ವಿ, ಒಂದೇ ದಿನದಲ್ಲಿ 5 ಪ್ಲೇಸ್ ನೋಡೋಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಸೊ ಓಕೆ ಗೈಸ್, ಹೇಗಿದೆ? ನಮ್ಮ ಹಸ್ಬೆಂಡ್ಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು ಟೋಟಲಿ ಹೇಳಬೇಕು ಅಂದರೆ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ, ಹೋಗ್ತಾ ಏನೇನಾಯಿತು ಅನ್ನೋದನ್ನ